ನಮ್ಮ ಪಕ್ಷದ ಸಿದ್ಧಾಂತಗಳ ಮೇಲೆ ಬೆಳೆದು ಕೆಲವರು ಇಂದು ಸ್ವಾರ್ಥಕ್ಕಾಗಿ ಪಕ್ಷ ಬದಲಿಸಿದ್ದಾರೆ. ಇದು ಕೇವಲ ಪಕ್ಷಕ್ಕೆ ಮಾಡಿದ ದ್ರೋಹವಲ್ಲ, ಈ ಭಾಗದ ಜನತೆಗೆ ಮಾಡಿದ ಮೋಸ ಎಂದು ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಗೆದ್ದಿದ್ದಾರೆ ಅಂದ್ರೆ, ನಮ್ಮಲ್ಲೇ ತಿಂದು ನಮ್ಮಲ್ಲೇ ಉಂಡು ನೀವೇ ಬೆಳೆಸಿ ನೀವೇ ಅರಸಿ ಜನತಾದಳ ಪಕ್ಷದಿಂದ ಟಿಕೆಟ್ ತಗೊಂಡು ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತ ತಾಯಿಗೆ ದ್ರೋಹ ಬಗೆತಕ್ಕಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ. ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬೇಕು. ಅಲ್ಲ ರೀ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ ಅಷ್ಟೆಲ್ಲ ಕಾಳಜಿ ಇದ್ರೆ, ಹಾಸನ ಜಿಲ್ಲೆಯವರು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳು ಯಾರಪ್ಪ ಮಾಡಿದಿರಿ? ಬೆಂಗಳೂರು ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ತುಮಕೂರು ಜಿಲ್ಲೆ ಅವ್ರು ಬೇಕಾ ಉಸ್ತುವಾರಿ ಮಂತ್ರಿಗಳು? ಹಾಸನ ಸ್ವಾಭಿಮಾನ ಎಲ್ಲಿಗೆ ಎತ್ಕೊಂಡೋಗಿ ಇಡ್ತಾ ಇದ್ದೀರಪ್ಪ ನೀವು? ಹಾಸನಲ್ಲಿ ಯಾರಿಲ್ವೇ? ಅಲ್ಲ, ಅದು ನಿಮ್ಮ ಪಾರ್ಟಿಗೆ ಬಿಟ್ಟಂತ ವಿಚಾರ. ಆ ಪುಣ್ಯಾತ್ಮನ್ ನೀವು ಮಂತ್ರಿ ಮಾಡ್ತಿರೋ ಅಥವಾ ನೀರಲ್ಲಿ ಬಿಡ್ತಿರೋ ಇನ್ನೊಂದು ಕಡೆ ಚೆಲ್ತಿರೋ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾನು ಮುಂದೆ ಇಟ್ಟಿದ್ದೀನಿ. ಹಾಗಾಗಿ